ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶಿವರಾಜ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮ ವಾಟ್ಸಪ್ನಲ್ಲಿ ಕನ್ನಡ ಸ್ಟೇಟಸ್ ಇಡುವುದು ಹೇಗೆ ಎಂಬುದರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡೋದರ ಮುಖಾಂತರ ನನ್ನ ಯೂಟ್ಯೂಬ್ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಬಹುದು. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದರ ಮುಖಾಂತರ ನೋಟಿಫಿಕೇಷನ್ ಆನ್ ಮಾಡಿಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಿಮ್ಮ ಹೆಡ್ಸೆಟ್ನಲ್ಲಿರ್ತಕ್ಕಂತಹ ಪ್ಲೇಸ್ಟೋರ್ನಲ್ಲಿ ಹೋಗಿ ಇಲ್ಲಿ ನೀವು ಕನ್ನಡ ಸ್ಟೇಟಸ್ ಅಂತ ಟೈಪ್ ಮಾಡಿ, ಅದು ಕನ್ನಡದಲ್ಲಿಯೇ ಟೈಪ್ ಮಾಡಿ, ಅಥವಾ ಇಂಗ್ಲೀಷ್ನಲ್ಲಿ ಕನ್ನಡ ಸ್ಟೇಟಸ್ DP ಅಂತ ಟೈಪ್ ಮಾಡಿ. ಟೈಪ್ ಮಾಡಿದ ತಕ್ಷಣ ಸರ್ಚಿಂಗ್ ಕೊಡಿ. ಸರ್ಚ್ ಆದ ತಕ್ಷಣ ಒಂದೇ ಅಪ್ಲಿಕೇಶನ್ ಅದುವೇ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದೇ ಅಪ್ಲಿಕೇಶನ್ನ ಕನ್ನಡ ಸ್ಟೇಟಸ್ DP, ಕನ್ನಡದಲ್ಲಿ ಕನ್ನಡ ಸ್ಟೇಟಸ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಆದ ತಕ್ಷಣ ನೀವು ಇದನ್ನು ನೋಡ್ತಾ ಇರ್ಬೋದು, 100,000 ಇದನ್ನು ಡೌನ್ಲೋಡ್ ಮಾಡಿಕೊಂಡಿದ್ದಾರೆ. ಇದರ ರೇಟಿಂಗ್ ಬಂದುಬಿಟ್ಟು 4.5 ರೇಟಿಂಗ್ ಇದೆ. ಹಾಗೆ ಇಲ್ಲಿ ನೀವು ರೇಟಿಂಗನ್ನು ಕೊಟ್ಟು ನಿಮ್ಮ ಅಭಿಪ್ರಾಯವನ್ನು, ಈ ಅಪ್ಲಿಕೇಶನ್ಗೆ ಸಂಬಂಧಪಟ್ಟ ನಿಮ್ಮ ಅಭಿಪ್ರಾಯಗಳನ್ನು ಇಲ್ಲಿ ಶೇರ್ ಮಾಡ್ಬೋದು. ಈಗ ನೀವು ಇದನ್ನು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಇದನ್ನು ಇನ್ಸ್ಟಾಲನ್ನು ಮಾಡಿಕೊಂಡಿದ್ದೇನೆ. ಅದಕ್ಕೋಸ್ಕರ ನಾನು ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ತೇನೆ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡಿದೆ. ಈಗ ಓಪನ್ ಆಯಿತು. ಓಕೆ. ಈಗ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ವರ್ಗಗಳು ಮತ್ತು ಇಲ್ಲಿ ಹೋಮ್ ಅಂತ. ಇದರಲ್ಲಿ ನೀವು ವಾಟ್ಸಪ್ನಲ್ಲಿ ಕನ್ನಡ ಸ್ಟೇಟಸ್ ಇಲ್ಲಿ ಸಂಬಂಧಪಟ್ಟ ಮತ್ತು ಕನ್ನಡ ಸ್ಟೇಟಸ್ನಲ್ಲಿ ನೀವು ಇಡ್ತಕ್ಕಂತಹ ವ್ಯಾಖ್ಯೆಗಳು ಇಲ್ಲಿ ಇರುತ್ತವೆ. ನೀವು ಇವುಗಳನ್ನು ಆಯ್ಕೆ ಮಾಡ್ಬೋದು. ಆದರೆ ನಿಮಗೆ ಯಾವ ಥರ ವ್ಯಾಖ್ಯೆ ಬೇಕೋ ಆ ಥರ ನೀವು ಆಯ್ಕೆಯನ್ನು ಮಾಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ಆಗಿ ನಿಮಗೆ ಯುಗಾದಿ ಹಬ್ಬದ ಬಗ್ಗೆ ಬೇಕಾಗಿತ್ತಂದರೆ ಯುಗಾದಿ ಮೇಲೆ ಕ್ಲಿಕ್ ಮಾಡಿ. ಹಾಗೆ ಪ್ರೀತಿ, ಸ್ನೇಹ, ಜ್ಞಾನ, ಶುಭೋದಯ ಮತ್ತು ಶುಭರಾತ್ರಿ ಇಂತಹ ವಚನಗಳು, ಶುಭಾಶಯಗಳು, ಹಬ್ಬಗಳು, ಹುಟ್ಟುಹಬ್ಬಗಳು, ಕಥೆಗಳು, ಈ ಥರ ನಿಮಗೆ ಕನ್ನಡ DP ಕನ್ನಡ ಸ್ಟೇಟಸನ್ನು ನೀವು ನಿಮ್ಮ ವಾಟ್ಸಪ್ನಲ್ಲಿ ಇಡಬೇಕಾದ್ರೆ, ಈಗ ನೀವು ಫಾರ್ ಎಕ್ಸಾಂಪಲ್ ಆಗಿ ಶುಭರಾತ್ರಿ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಆದ ತಕ್ಷಣ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕರೆಕ್ಟ್ ನೋಡ್ತೀವಿ. ನಮ್ಮ ಧರ್ಮವೇ ಶ್ರೇಷ್ಠ ಅಂದರೆ ಧರ್ಮಗಳ ಸಾರವನ್ನು ಅರಿಯುವಲ್ಲಿ ನಾವು ಸೋತಂತೆ. ಮನುಷ್ಯ ಧರ್ಮದಲ್ಲಿ ಎಲ್ಲವೂ ಅಡಕವಾಗಿವೆ. ಶುಭರಾತ್ರಿ. ಈ ಥರ ನಿಮ್ಮ ವಾಟ್ಸಪ್ ಸ್ಟೇಟಸ್ ಇಡಬೇಕಾದ್ರೆ ಇಲ್ಲಿ ಕಾಪಿ ಐಕಾನ್ ಕಾಣ್ತಾ ಇದೆ, ಕಾಪಿ ಕ್ಲಿಪ್ ಬೋರ್ಡ್ ಐಕಾನ್ ಕಾಣ್ತಾ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡೋದರ ಮುಖಾಂತರ ನೀವು ಈ ವ್ಯಾಖ್ಯೆಯನ್ನು ಕಾಪಿ ಮಾಡ್ಕೊಳ್ಬೋದು. ಹಾಗೆ ನೀವು ನೇರವಾಗಿ ಇದನ್ನು ವಾಟ್ಸಪ್ ಸ್ಟೇಟಸ್ ಅನ್ನಾಗಿ ಇಡಬೇಕಾದ್ರೆ ಇಲ್ಲಿ ಕಾಣ್ತಾ ಇದೆ ಸ್ಟೇಟಸ್ ವಾಟ್ಸಪ್ ಐಕಾನ್ ಕಾಣ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಸಾಕು, ನೇರವಾಗಿ ನಿಮ್ಮ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ನಿಮ್ಮ ಮೈ ಸ್ಟೇಟಸ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮಗೆ ಸ್ಟೇಟಸನ್ನು ಹಿಡ್ಕೋಬೋದು. ಆ ವಾಕ್ಯವನ್ನು ಸಹ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕಾದ್ರೆ ಈ ಥರ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಆದ ತಕ್ಷಣ ಓಕೆ ರೈಟ್ ಮಾರ್ಕ್ ಕಾಣ್ತಾ ಇದೆಯಲ್ಲ ಅಲ್ಲಿ ಕೆಳಗಡೆ, ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನಿಮ್ಮ ವಾಟ್ಸಪ್ ಸ್ಟೇಟಸನ್ನು ಇಡ್ಬೋದು. ನೀವು ಈ ವಾಟ್ಸಪ್ ಸ್ಟೇಟಸನ್ನು ನಿಮ್ಮ ಸ್ಟೇಟಸ್ನಲ್ಲಿ ಇಟ್ಟ ತಕ್ಷಣ ಈ ಆ್ಯಪಿನ ಲಿಂಕನ್ನು ಕೆಳಗಡೆ ಫಿಕ್ಸ್ ಆಗಿ ಕೊಟ್ಟಿರ್ತಾರೆ. ನೀವು ಆ ಲಿಂಕನ್ನು ಸಹ ನಿಮ್ಮ ಸ್ಟೇಟಸ್ನಲ್ಲಿ ಇಡ್ಬೋದು. ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿ ಈ ಥರ ಸಹ ಇಡ್ಬೋದು. ಶೇರ್ ಆಯಿತು. ಈಗ ಅಪ್ಡೇಟ್ ಆಯಿತು. ಬಹಳಷ್ಟು ಜನ ಇಲ್ಲಿ ಇರುತ್ತವೆ.
ಈ ಆ್ಯಪು ಬಹಳ ಅತ್ಯುತ್ತಮವಾಗಿದೆ ನನಗೆ ಅನಿಸುತ್ತೆ. ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಮಗೆ ಹೇಗೆ ಅನಿಸ್ತದೆ ನಿಮಗೆ ಡಿಪೆಂಡ್. ಮತ್ತು ಹಾಗೆ ಈ ಆ್ಯಪಿನ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಸಹ ಈ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಹಾಗೆ ಫಾರ್ ಎಕ್ಸಾಂಪಲಾಗಿ ಈಗ ನನ್ನ ಯೂಟ್ಯೂಬ್ ಚಾನಲನ್ನು ನನ್ನ ವಾಟ್ಸಪ್ಪನ್ನು ತೋರಿಸ್ತೀನಿ. ಈಗ ಎಕ್ಸಿಟ್ ಬ್ಯಾಕ್. ಓಕೆ, ಈಗ ನನ್ನ ವಾಟ್ಸಪ್ಪನ್ನು ತೋರಿಸ್ತೀನಿ. ವಾಟ್ಸಪ್ ಕಾಣ್ತಾ ಇದೆಯಾ? ವಾಟ್ಸಪ್. ಹಾಗೆ ಇಲ್ಲಿ ಸ್ಟೇಟಸ್ ಅದಾದ ತಕ್ಷಣ ಇಲ್ಲಿ ಮೈ ಸ್ಟೇಟಸ್ ಅಂತ ಕಾಣ್ತಾ ಇದೆ. ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನೋಡ್ಬೋದು. ಇಲ್ಲಿ ನಮ್ಮ ಧರ್ಮವೇ ಶ್ರೇಷ್ಠ ಅಂದರೆ ಧರ್ಮಗಳ ಸಾರವನ್ನು ಅರಿಯುವಲ್ಲಿ ನಾವು ಸೋತಂತೆ, ಮನುಷ್ಯ ಧರ್ಮದಲ್ಲಿ ಎಲ್ಲವೂ ಅಕಾಡುವಂತೆ. ಶುಭರಾತ್ರಿ. ನೋಡ್ತಾ ಇರ್ಬೋದು. ಈಗ ಆ ಅಪ್ಲಿಕೇಶನ್ ಮುಖಾಂತರ ನೇರವಾಗಿ ನಿಮ್ಮ ಕನ್ನಡದಲ್ಲಿ ಸ್ಟೇಟಸನ್ನು ಇಡ್ಬೋದಾಗಿದೆ. ಅದೇ ರೀತಿ ಟೆಕ್ ವಿಡಿಯೋಸ್ಗಳಿಗಾಗಿ ಮತ್ತು ವಿಲಾಗ್ಸ್ ವಿಡಿಯೋಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಬೇಡಿ.